ಆಷಾಢ ಮುಗಿತಾ ಬಂತು, ಇನ್ನೇನು ಹಬ್ಬಗಳು ಬೇರೆ ಶುರುವಾಗ್ತಾ ಇದೆ. ಹಬ್ಬಗಳ ಸೆಲೆಬ್ರೇಷನ್ಗೆ ಸ್ಯಾರಿ ಖರೀದಿ ಮಾಡಿಲ್ವಾ? ಹಾಗಿದ್ರೆ ಈ ಜಾಗದಲ್ಲಿ ನೀವು ಸ್ಯಾರಿ ಖರೀದಿ ಮಾಡಿದರೆ ನಿಮ್ಮ ಮನೆಗೆ ಸಿಲ್ವರ್ ಗಣೇಶ ಫೋಟೋನ ಕೂಡ ತಗೊಂಡು ಹೋಗ್ಬೋದು. ಶ್ರೀ ಗೌರಿ ಸಿಲ್ಕ್ಸ್ ಅವರ 15ನೇ ಸೀರೆ ಹಬ್ಬವನ್ನು ಚಲನಚಿತ್ರ ನಟಿ ಪ್ರಿಯಾ ಹೆಗ್ಡೆ ಅವರು ಉದ್ಘಾಟಿಸಿದರು. ಹಾಗೆ ಸೀರೆಗಳನ್ನು ಕೂಡ ಅವರು ನೋಡಿ ಖುಷಿಪಟ್ಟರು, ಬೈ ಕೂಡ ಮಾಡಿಕೊಂಡ್ರು. ಈ ಸೀರೆ ಹಬ್ಬ ಜಯನಗರದಲ್ಲಿ ಎಲ್ಲಿ ನಡೀತಾ ಇದೆ, ಏನೇನು ಆಫರ್ಸ್ಗಳಿವೆ ಎಲ್ಲವನ್ನು ಕೂಡ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ನಾನು ನಿನ್ನೆ ಹಾಗೆ ಜಯನಗರ ಕಡೆ ಹೋಗಿದ್ದಾಗ ಈ ಸೀರೆ ಹಬ್ಬ ಪ್ರಾರಂಭವಾಗೋದು ಗೊತ್ತಾಗಿದ್ದು ಅಲ್ಲಿಗೆ ವಿಸಿಟ್ ಮಾಡಿದ್ದೆ. ನನಗಂತೂ ಇಲ್ಲಿರುವಂಥ ಸ್ಯಾರಿ ಕಲೆಕ್ಷನ್ ತುಂಬ ಇಷ್ಟ ಆಯಿತು. ಕಡಿಮೆ ಬೆಲೆಯಿಂದ ಹಿಡಿದು ಜಾಸ್ತಿ ಬೆಲೆಯ ಬಟ್ಟೆಗಳು ಕೂಡ ನಿಮಗಿಲ್ಲಿ ಸಿಗತ್ತೆ. ಅಷ್ಟು ಮಾತ್ರ ಅಲ್ಲದೆ ಸ್ಯಾರಿಯಲ್ಲೂ ಕೂಡ ಅಷ್ಟೇ ಸಾಕಷ್ಟು ವೆರೈಟಿ ಸ್ಯಾರಿಗಳು, ಸಾಕಷ್ಟು ಆಪ್ಷನ್ಸ್ ಕೂಡ ಇದೆ. ನಿಮಗೆ ನೀವೇ ಕೈಯಾರ ಮುಟ್ಟಿ ನೋಡಿ ಹಾಗೆ ನಿಮಗಿಷ್ಟ ಆಗಿದ್ದರೆ ಬೈ ಮಾಡ್ಕೋಬಹುದು. ಇವಾಗಂತೂ ಮೈಸೂರು ಸಿಲ್ಕ್ ಸೀರೆ ತುಂಬಾ ಟ್ರೆಂಡಲ್ಲಿದೆ. KSIC ಮೈಸೂರು ಸಿಲ್ಕ್ ಸೀರೆನ ಎಲ್ರಿಗೂ ಬೈ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಅಷ್ಟೊಂದು ಬೆಲೆ ಇದೆ. ಈ ಮೈಸೂರು ಸಿಲ್ಕ್ ಸೀರೆನ ಎಲ್ಲರೂ ಆರಾಮವಾಗಿ ಬೈ ಮಾಡ್ಕೋಬಹುದು. ಮೊದಲಿಗೆ ನಾನಲ್ಲಿ ವಿಸಿಟ್ ಮಾಡಿದಾಗ ತಗೊಂಡಂಥ ಸ್ಯಾರಿ ಕ್ಲಿಪ್ಸ್ಗಳನ್ನು ನಿಮ್ಮ ಮುಂದೆ ಹಾಕ್ತೀನಿ. ಆ ಸ್ಯಾರಿ ವಿಡಿಯೋನ ನೋಡ್ಕೊಂಡು ಬನ್ನಿ, ಆಮೇಲೆ ಅಲ್ಲಿ ಏನೇನು ಆಫರ್ ಇದೆ ಅಂತ ಹೇಳ್ತೀನಿ. ಈ ಸೀರೆ ಹಬ್ಬ ಬಂದು ಜಯನಗರ 3rd ಬ್ಲಾಕಲ್ಲಿರುವ ಚಾಮರಾಜು ಕಲ್ಯಾಣ ಮಂದಿರದಲ್ಲಿ ಆಗಸ್ಟ್ 7ಕ್ಕೆ ಶುರುವಾಗಿದ್ದು 11ರವರೆಗೆ ಇದೆ. ಹಾಗೆ ಬೆಳಗ್ಗೆ 10:30ಯಿಂದ ರಾತ್ರಿ 10:30 ತನಕ ಓಪನ್ ಇರುತ್ತೆ. ಈ ಟೈಮಲ್ಲಿ ನೀವು ಯಾವಾಗ ಬೇಕಿದ್ರೂ ಹೋಗಿ ಸ್ಯಾರಿನ ನೋಡಿ ನಿಮಗಿಷ್ಟ ಆದರೆ ಬೈ ಮಾಡ್ಕೋಬಹುದು. ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲದೆ 10,000 ರುಪೀಸ್ಗೆ ಸ್ಯಾರಿ ಬೈ ಮಾಡಿದರೆ ಒಂದು ಸ್ಯಾರಿ ಫ್ರೀ, ಹಾಗೆ 1,500 ರುಪೀಸ್ಗೆ 3 ಸ್ಯಾರೀಸು, ಹಾಗೆ 15,000 ರುಪೀಸ್ ಸ್ಯಾರಿ ಬೈ ಮಾಡಿದರೆ ಒಂದು ಸಿಲ್ವರ್ ಗಣೇಶನ ಫ್ರೀಯಾಗಿ ಕೊಡ್ತಾರೆ. 25,000 ಸ್ಯಾರಿ ಬೈ ಮಾಡಿದರೆ ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೀ, ಹಾಗೆ 50,000 ರುಪೀಸ್ ಸ್ಯಾರಿ ಬೈ ಮಾಡಿದರೆ ಒಂದು ಮೈಸೂರು ಸಿಲ್ಕ್ ಸೀರೆನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ನೀವಿಲ್ಲಿ ಸ್ಯಾರಿ ಬೈ ಮಾಡಿದರೆ ಅದಕ್ಕೆ ಬೇಕಾಗಿರೋಂಥ ಫ್ಯಾಷನ್ ಜ್ಯುವೆಲ್ಲರಿ, ಹ್ಯಾಂಡ್ ಬ್ಯಾಗ್ಸ್ ಕೂಡ ನೀವಿಲ್ಲೇ ಬೈ ಮಾಡ್ಕೋಬೋದು. ಫ್ಯಾಷನ್ ಜ್ಯುವೆಲ್ಲರಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ನೀವೇನಾದರೂ ಜಯನಗರ 3rd ಬ್ಲಾಕ್ 4th ಬ್ಲಾಕಲ್ಲಿದ್ದರೆ ಒಂದು ಸಲ ವಿಸಿಟ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.